ಇದರೊಳಗೆ ಕಲ್ಲು ಜೋಡಿಸ್ಬಿಟ್ಟು ಕೆಳಗಡೆ ಹಂಗೇನೆ ಸೈಡಲ್ಲಿ ಇಟ್ಕೆ KTM ಸ್ವಲ್ಪ ಏನೋ ಕೈ ಕೊಡ್ತು ಗೈಸ್ ವ್ಯೂ ಪಾಯಿಂಟ್ ಇದು. ಹಲೋ ಹಾಯ್ ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಿಮ್ಮ ಪ್ರೀತಿಯ ಡ್ರೀಮ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ರೈಡರ್ಸ್ ಎಲ್ಲ ರೆಡಿಯಾಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲ ರೈಡರ್ ಇದ್ದಾರೆ, ಇಲ್ಲಿಂದ ರೆಡಿಯಾಗಿದೆ. ಈಗ ಹೊರಡೋಣ ಬನ್ನಿ. ಓಕೆ, ಮತ್ತು ಈ ದಿನ ನಮ್ಮ ಪಯಣ ಬಂದು ಒಂದು ಹಿಲ್ ಸ್ಟೇಷನಲ್ಲಿರೋ ಅಂದರೆ ಬೆಟ್ಟದ ಮೇಲಿರೋ ಒಂದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ಮುಂದೆ ಹೋಗ್ತಾ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ರೈಡರ್ಗಳೆಲ್ಲ ಮುಂದೆ ಹೋಗ್ತಿದ್ದಾರೆ. ಈಗ ಅವ್ರ ಜೊತೆ ನಾನು ಜಾಯ್ನ್ ಆಗಿ ಮುಂದೆ ಹೋಗೋಣ ಬನ್ನಿ. ಯಾವ ಟೆಂಪಲ್ ಮುಂದೆ ಹೋಗ್ತಾ ನಿಮಗೆಲ್ಲ ಫುಲ್ ಅಪ್ಡೇಟ್ ಮಾಡ್ತೀನಿ. ಹೋಗ್ಬೇಕಾದ್ರೆ ಎಲ್ಲರೂ ಹೊಟ್ಟೆ ಚಿಲ್ಬಿಡ್ತಿತ್ತು. ಎಲ್ಲರಿಗೂ ಅಂತಲ್ಲ, ನನಗೂ ಸೇರಿ ಎಲ್ಲರೂ ಹಾಗೆ ಟಿಫನ್ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಟಿಫನ್ಗೆ ಹಾಕಿದ್ವಿ. ನಾವೆಲ್ಲ ರೈಡರ್ಸು ಇವಾಗ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟಿ ಮುಂದೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ಅಪ್ಡೇಟ್ ಮಾಡಿಲ್ಲಲ್ವ. ನಾವು ಹೋಗ್ತಿರೋದು ಇನ್ಸ್ಟಾ ರೀಲಲ್ಲಿ ಫೇಮಸ್ ಆಗಿರೋ ಒಂದು ಟೆಂಪಲ್ಗೆ. ಮುಂದೆ ಹೋಗ್ತಾ ಹೇಳ್ತೀನಿ ಯಾವುದು ಅಂತ. ಈಗ ನಾವು ಕರೆಕ್ಟಾಗಿ SRS ಬೆಟ್ಟ ನಿಯರು ಹೋಗ್ತಾ ಇದ್ದೀವಿ. ಎಲ್ಲ ರೈಡರ್ಸ್ ಮುಂದೆ ಇದ್ದಾರೆ, ಜೊತೆಲಿ ನಾವು ರೈಡಿಂಗ್ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ನಾವು ಇನ್ನೇನು ಹೇಳಿದ ಪ್ಲೇಸ್ ನಿಯರ್ ಇದ್ದೀವಿ. ಈ ನಾವು ಟೋಟಲ್ ರೈಡರ್ಸ್ ಬಂದು 15 ಜನ ರೈಡರ್ಸ್, 15 ಬೈಕಿಗೆ ಬಂದಿರೋದು. ಓಹೋ, ಅಣ್ಣವರು ಬೈ ಮಾಡ್ತಿದ್ದಾರೆ, ನಾವು ಅವ್ರು ಬೈ ಮಾಡೋಣ. ಓಕೆ ಅಣ್ಣ. ಆದರೂ ನಮ್ಮ ಹಳ್ಳಿ ಜನಗಳೇ ಒಂಥರ ಕ್ರೇಜ್ ಗುರು. ನಮ್ಮ ಹಳ್ಳಿ ಜನಕ್ಕೆ ಈ ಥರ ರೈಡರ್ಸ್ಗಳೆಲ್ಲ ಊರೊಳಗೆ ಬಂದಾಗ ಏನೋ ಒಂಥರ ಡಿಫ್ರೆಂಟಾಗಿ ನೋಡ್ತಾರೆ. ಒಬ್ಬರು ಖುಷಿಯಿಂದ ನೋಡ್ತಾರೆ, ಒಬ್ಬೊಬ್ಬರು ಭಯದಿಂದ ನೋಡ್ತಾರೆ. ಯಾರು ಇಷ್ಟೊಂದು ಜನ ಹೇಗೆ ಊರೊಳಗೆ ಹಿಂಗೆ ಬಂದ್ಬಿಟ್ರು ಅಂತ ನೋಡೋರು ಇರ್ತಾರೆ. ಎಲ್ಲ ಗಾಡೀಲಿ ಬರ್ತಾ ಅಂತ ನೋಡೋರು ಇರ್ತಾರೆ. ಒಬ್ಬರು ಅಣ್ಣ ಅವರು ನಮಗೀಗ ಟಾಟಾ ಮಾಡಿದ್ರು. ಅವ್ರು ನೋಡಿ, ಅವ್ರಿಗೇನೋ ಒಂಥರ ಖುಷಿ, ಏನಪ್ಪ ಇಷ್ಟೊಂದು ಜನ ಬರ್ತಿದ್ದಾರೆ ಅನ್ನೋ ಥರ. ಆಲ್ಮೋಸ್ಟ್ ನಾವು ಬಂದಿದ್ದೀವಿ. ಯಾವ ಟೆಂಪಲ್ ಅಂತ ಹೇಳಿರಲ್ವ, ನಾವು ಹೋಗ್ತಿರೋದು ಉದಾರಹಳ್ಳಿ ಶ್ರೀ ಸಿದ್ದೇಶ್ವರ ಟೆಂಪಲ್ಗೆ. ಆಲ್ರೆಡಿ ನಾನು ಒಂದ್ಸರಿ ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲೇ ಲಾಗ್ ಮಾಡಿದ್ದೆ. ಬಟ್ ಆವಾಗ ನಮ್ಮ ಹುಡುಗರುಗಳೆಲ್ಲ ಬಂದು ಜಸ್ಟ್ 1-2 ಬೈಕರ್ಸ್ ಬಂದು ನಾವು ಲಾಗ್ ಮಾಡ್ಕೊಂಡು ಹೋಗಿದ್ದೆವು. ಈಗ ಟೋಟಲಿ ನಮ್ಮ ಟೀಮ್ ಫುಲ್ ರೈಡರ್ಸ್ ಎಲ್ಲ ಬಂದು ಜಾಯಿನ್ ಆಗಿ ಈ ಸರಿ ಆ ಟೆಂಪಲ್ಗೆ ಹೋಗ್ತಿರೋದು. ಆವಾಗ ಬಂದ ನಾನು ಈವ್ನಿಂಗ್ ಬಂದಿದ್ದೆ. ಅದು ಒಂದು ಸ್ಪೆಷಲ್ ಡೇಲಿ, ಶಿವರಾತ್ರಿ ಡೇಲಿ ಬಂದು ಮಾಡಿದ್ದೀನಿ ಲಾಗ್ ನಾನು. ಈ ಸರಿ ಇವತ್ತು ಸಂಡೇ, ಅದು ಮಾರ್ನಿಂಗ್ ವೈಬಲ್ಲೇ ಹೋಗ್ತಾಯಿದ್ದೀನಿ. ಹೇಗಿರುತ್ತೆ ನೋಡೋಣ. ಸೊ ನಮ್ಮ ರೈಡಿಂಗಲ್ಲಿ ಒಂದು KTM ಸ್ವಲ್ಪ ಏನೋ ಕೈ ಕೊಡ್ತು. ಅದನ್ನು ಚೆಕ್ ಮಾಡ್ತಾಯಿದ್ದೀವಿ ಏನಾಯಿತು ಅಂತ ನೋಡೋಣ. ಏನಾಗಿದೆ ಅಂತ. ಓಕೆ, ಹಾಂ ಹಂಗೆ ಮಾಡೋಣ ಬಿಡಿ. ಈಗ ಆಗಲ್ಲ ಅಂದರೆ ಇಲ್ಲ ಯಾರು ಮನೆ ಹತ್ರ ನಿಲ್ಲಿಸ್ಬಿಡೋಣ, ನಂದಲ್ಲಿ ಹತ್ಕೊಳ್ಳಿ, ಆ ಕಡೆ ಮೇಲೆ ನೋಡ್ಕೊಳ್ಳೋಣ. ಮಾಡ್ಕೊಳ್ಬೇಕಾದ್ರೆ ಏನೋ ಮಾಡ್ಕೊಳ್ಳೋಣ. ಏನಾಗಿದೆ ಅಂದರೆ ಪೆಟ್ರೋಲ್ ಪಾಸ್ ಆಗ್ತಾಯಿಲ್ಲ ಅಂತಾರ. ಹಾಂ, ಗಾಡಿ ರೇಸ್ ಆಗ್ತಾ ಇದೆ. ಓಕೆ,
ಮುಂದಕ್ಕೆ ಹೋಗ್ಬಿಡು ಬ್ರೋ. ಆ ಮನೇಲಿ ಹಾಕ್ಬಿಡೋಣ, ಅಲ್ಲಿ ಕೇಳಿ ಅಲ್ಲಿ ಇಲ್ಲಿ ಹಾಂ ಬನ್ನಿ ಬನ್ನಿ ಬ್ರೋ. ಬೈಕ್ ನಿಲ್ಸಿರ್ತೀವಿ ಇಲ್ಲಿ, ಆ ಟೆಂಪಲ್ಗೆ ಹೋಗಿ ಬಂದು ಎತ್ಕೋಗ್ತೀವಿ. ಬೈಕ್ನ ಹೇಳಿ ಒಬ್ರಿಗೆ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಇವತ್ತು ಆಲ್ಮೋಸ್ಟ್ ಸಂಡೇ ಆದ್ದರಿಂದ ಎಲ್ಲ ಜನಗಳು ತುಂಬ ಬಂದಿದ್ದಾರೆ. ಗಾಡಿ ಬೈಕರ್ಸ್ಗಳು ತುಂಬ ಇದ್ದಾರೆ. ನೋಡೋಣ, ಯಾರೋ ಬೇರೆ ರೈಡರ್ಸ್ಗಳು ನಮ್ಮನ್ನು ವಿಡಿಯೋ ಮಾಡ್ಕೋತಿದ್ದಾರೆ. ಓಕೆ, ನಾವೀಗ ಬೆಟ್ಟನ ತಿಸ್ಕೊಂಡು ಹೋಗ್ತಾಯಿದ್ದೀವಿ. ಬಂದ ರೋಡೆಲ್ಲ ಚೆನ್ನಾಗಿತ್ತು, ಈಗೆಲ್ಲ ಒದ್ರೋಗಿದೆ. ಇಷ್ಟು ಫೇಮಸ್ ಆಗಿದೆ ರೋಡ್ನ ಸ್ವಲ್ಪ ಈಗ ಇಂಪ್ರೂವ್ ಮಾಡಬೇಕಿತ್ತು. ಸಕ್ಕಲೈತೆ ಬ್ರೋ. ಈಗ ನಾವು ಬೈಕರ್ಸ್ಗಳೆಲ್ಲ ಟೆಂಪಲ್ ನಿಯರ್ ಬಂದಿದ್ದೀವಿ. ಸಂಡೇ ಆದ್ದರಿಂದ ತುಂಬ ಜನ ಸೇರಿದ್ದಾರೆ ಇವತ್ತು. ಎಷ್ಟು ಜನ ಇದ್ದಾರೆ ನೋಡಿ. ಈಗ ನಾವೆಲ್ಲ ರೈಡರ್ಸ್ಗಳೆಲ್ಲ ಈಗ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಟೆಂಪಲ್ ಹೋಗೋಣ, ಎಲ್ಲ ಬೈಕೆಲ್ಲ ಪಾರ್ಕ್ ಮಾಡಿ ಇವಾಗ ನಾವು ಇಲ್ಲಿಂದ ಓಡಬೇಕು. ನಾನು ಫಸ್ಟ್ ಲಾಗ್ ಮಾಡಿದಾಗ ಇಷ್ಟು ಜನ ಇರಲಿಲ್ಲ ಅವರು, ಇವಾಗ ನೋಡಿ ಇಷ್ಟು ಜನ ಇದ್ದಾರೆ, ಇಷ್ಟು ಬೈಕರ್ಸ್ಗಳೆಲ್ಲ ಬಂದಿದ್ದಾರೆ. ಇಲ್ಲಿಂದ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಹೊರಡೋಣ. ಹಂಗೆ ವ್ಯೂ ಪಾಯಿಂಟ್ ನೋಡಿ. ಗೈಸ್ ವ್ಯೂ ಪಾಯಿಂಟ್ ಇದು ನೋಡಿ. ಇನ್ನ ಟ್ಯಾಟು ತೋರ್ಸು, ನಿನ್ ಟ್ಯಾಟು ತೋರ್ಸು ಬ್ರೋ. ಗೈಸ್ ಅಪ್ಪಟ 220 ಅಭಿಮಾನಿ. ಓಪನಿಂಗ್ ಥ್ರಿಲ್. ಊರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಹೂವಿನ ಹಬ್ಬ ಕೋಣದಂತೆ ಯಾರಿಗೂ ಕೋಣದಂತೆ ಮುಂದಕ್ಕೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಮಾಡ್ಬಿಡ
ಯಾವಾಗ ಈ ದೇವಸ್ಥಾನ ಇದು ಮಾಡಿದ್ದು? ಸರ್ ಹಿಂದೆ ಹಳೇದು ಅಂದರೆ ನಮ್ಮ ತಾತನ ಕಾಲದಿಂದಲೂ ಕೂಡ ಯಾರು ಗೊತ್ತಿರಲಿಲ್ಲ. ಅದು ಒಂಥರ ಇದರಲ್ಲಿ ಗವಿ ಇದರೊಳಗೆ ಕಲ್ಲು ಜೋಡಿಸ್ಬಿಟ್ಟು ಕೆಳಗಡೆ ಹಂಗೇನೆ ಸೈಡಲ್ಲಿ ಇಟ್ಟಿಗೆ ಥರ ಕಟ್ಟಿ ಚಿಕ್ಕದಾಗಿ ಹಿಂಗೆ ಬಗ್ಗಿ ಒಳಕ್ಕೆ ಹೋಗ್ಬೇಕಾಯ್ತು. ಮತ್ತು 10 ಪತ್ರದವ್ರು ಮಾತ್ರ ದೇವಸ್ಥಾನಕ್ಕೆ ಬರ್ತಿದ್ದೋ, ದೂರದವ್ರು ಯಾರು ಬರ್ತಿರ್ಲಿಲ್ಲ. ಅದು ಕಿತ್ತುಬಿಟ್ಟು ಕೈ ಹಾಕಿ 3 ವರ್ಷದಿಂದ ಕಟ್ಟಡ ನಡೀತು. ಮತ್ತು ಈಗ 8 ತಿಂಗಳು ಓಪನ್ ಆಯ್ತಿದ್ದು. ಆಗಿಂದ ಈಚೆ ಜನ ಜಾಸ್ತಿ ಬರ್ತಾವ್ರೆ, ಹೊರಗಡೆ ಎಲ್ಲ ಜನ ಜಾಸ್ತಿ ಬರ್ತಾವ್ರೆ. ಅದು ದೇಶದಿಂದ ಈಗ ಇಂಪ್ರೂವ್ ಆಯ್ತಾವೆ. ಸರ್ ಹಂಗೆ ಸಿದ್ದೇಶ್ವರ ಸಿದ್ದಪ್ಪಾಜಿ ಅಂದರೆ ಇಬ್ಬರು ಒಬ್ಬರೇನಾ ಇಲ್ಲ? ಹಿಂದೆ ನಮಗೆ ಗೊತ್ತಿರಲಿಲ್ಲ, ಸಿದ್ದಪ್ಪಾಜಿ ಅಂತ ಗೊತ್ತಿದ್ದು. ಆಮೇಲೆ ಹಿಂದೆ ಯಾರೋ ಪುರೋಹಿತರು ಕರ್ಕೊಂಡು ಬಂದು ಅವ್ರು ತೋರಿಸೋದ ಮೇಲೆ ಇವರು ಸಿದ್ದೇಶ್ವರ ಅಂತ ಹೇಳಿದ್ರು. ಆಗ ಅದನ್ನು ಕರೀತಾ ಇದ್ವಲ್ಲ ನಾವು, ಸಿದ್ದೇಶ್ವರ ಅಂತ ಬರುತ್ತೆ. ಸಿದ್ದೇಶ್ವರ ಇಬ್ಬರು ಒಬ್ಬರೇ ಅಲ್ವಾ? ಅವ್ರ ಕೈಲಿ ಕೇಳ್ಬೋದು ಸರ್. ಈಗ ಅಂದಾಜು ಅದೇ ಸಿದ್ದಪ್ಪಾಜಿ ಸಿದ್ದೇಶ್ವರ ಭಾಷೆಲೆಲ್ಲ ನಾವೆಲ್ಲ ಬೆಟ್ಟಕ್ಕೆ ಬರಬೇಕಾದ್ರೆ ಸಿದ್ದಪ್ಪಾಜಿ ಬೆಟ್ಟ ಅಂತಾನೆ ಕರಿತಿದ್ದು. ಆಯ್ತಾ? ಬಟ್ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಓಪನ್ ಸ್ಟಾರ್ಟ್ ಮಾಡಿದಾಗ ಅದು ಸಿದ್ದೇಶ್ವರ ಅಂತ ಅಂದ್ಬಿಟ್ಟು ಈಗ ಸಿದ್ದಪ್ಪಾಜಿ ಅಂತಾನು ಕರಿತಿದ್ರು. ಎರಡು ಸೇರಿಸೇ ದೇವಸ್ಥಾನ ಮಾಡಿದೀವಿ. ಹಳೇದು ಬಿಡಬಾರ್ದು ಅಂದ್ಬಿಟ್ಟು ಹಳೆ ಯಾವ ತರ ಹೆಸರು ಅದೇ ಕಂಟಿನ್ಯೂ ಆಗಲಿ ಅಂತ ಅಂದ್ಬಿಟ್ಟು ಹಂಗಾಗಿ ಎರಡು ಹೆಸರು ಸೇರಿಸೇ ಮಾಡಿರೋದು, ಸಿದ್ದಪ್ಪಾಜಿ ಸಿದ್ದೇಶ್ವರ ದೇವಸ್ಥಾನ. ಒಳಗಡೆ ನೀವು ಗದ್ದಿಗೆ ಇದೆ ಕಾಣಿಸುತ್ತೆ, ಸಿದ್ದೇಶ್ವರನ ಪಕ್ಕ ಮೂಲ ದೇವಸ್ಥಾನ ಇದೆ ಹಿಂಭಾಗ ಇರುವುದು. ನೀವು ಸಿದ್ದೇಶ್ವರ ಅದಾಗಿದೆ, ಅದೇ ಪ್ರತಿಸ್ಥಾಪನೆ ಆಗಿದ್ದು ದೇವಸ್ಥಾನ, ಅದೇ ಉತ್ಪತ್ತಿ ಆಗಿದ್ದು, ಅದೇ ಮೂಡಿರೋದು. ಹೌದು. ಅದು ಯಾವ ಕಾಲದಿಂದ ನಮ್ಮ ತಾತರ ಕಾಲದಿಂದ ಇತ್ತು. ಸರಿ, ಅದನ್ನ ಹಿಂದೆ ಮಡಗಿದೀವಿ. ನಾನು ನೋಡ್ಕೊ ಬನ್ನಿ. ಸರಿ ಸರಿ ಅಮ್ಮ. ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಇದು. ಆಲ್ರೆಡಿ ನಮ್ಮ ಬಾಯ್ಸ್ ಪೂಜೆ ಎಲ್ಲ ಮುಗಿಸಿ ಬರ್ತಾವ್ರೆ. ಮೂಲ ವಿಗ್ರಹ ದೇವಸ್ಥಾನದ್ದು ಇದು. ಅದು ಹಿಂದ್ಗಡೆ ಐತಲ್ಲ ಅದು ಲಿಂಗ. ಗೈಸ್, ಮೂಲ ವಿಗ್ರಹ ಇದು ಈ ದೇವಸ್ಥಾನದ್ದು. ಅವರೇ ನಮಗೆ ತುಂಬ ಹೆಲ್ಪ್ ಮಾಡಿದ್ದು, ದೇವಸ್ಥಾನದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ನಿಮ್ಮ ಹೆಸರು ಯಾವ ಊರು? ಇದೇ ಊರ? ಸರಿ ತಗ. ಗೊತ್ತಿಲ್ಲ ಬ್ರೋ, ದೊಡ್ಡವ್ರನ್ನ ಕೇಳಿ ಬ್ರೋ. ಹೆಂಗನ್ಸು ಬ್ರೋ ದೇವಸ್ಥಾನ? ಚೆನ್ನಾಗಿದೆ ಬ್ರೋ. ಬ್ರೋ ನಿಮಗೆ? ಸೂಪರ್ ಬೆಂಕಿ. ಏನಂತು ಬ್ರೋ ರೈಡು? ಅಲ್ಟಿಮೇಟ್ ಬ್ರೋ. ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಮದೇ. ದೇವಸ್ಥಾನ ಏನಂತು ಬ್ರೋ? ದೇವಸ್ಥಾನ ಏನು ಅಂದಿಲ್ಲ ಬ್ರೋ. ದೇವಸ್ಥಾನ ಏನು ಅನಿಸ್ತು ನಿಮ್ದು ಈ ದೇವಸ್ಥಾನ ಬಂದಮೇಲೆ? ಏನೋ ಒಂಥರ ಫೀಲಿಂಗ್. ಯಾಕಂದರೆ ಅವರೆಲ್ಲ ಕೆಲಸ ಮಾಡ್ತೀವಿ, ವಾರದಲ್ಲಿ ಒಂದಿನ ನೆಮ್ಮದಿ ತೊಗೊಳಕ್ಕೆ ಎಲ್ಲ ತಿರುಗಾಡ್ತೀವಿ. ಎಲ್ಲರೂ ಹೇಳೋದು ಒಂದೇ, ಕೆಲಸ ಮಾಡಿರಿ, ಅನ್ಲಿಮಿಟೆಡ್ ಕೆಲಸ ಮಾಡಿರಿ. ಜೀವನದಲ್ಲಿ ವಾರಕ್ಕೊಂದ್ಸರಿ ಟೈಮ್ ಕೊಡಿ ಅಷ್ಟೇ. ಎಂಜಾಯ್ ಮಾಡಿರಿ. ಲೈಫು ಕೂಲಾಗಿರುತ್ತೆ, ಟೆನ್ಷನ್ನೇ ಇರಬಾರ್ದು. ಜಾಲಿ ಜಾಲಿ ಜಾಲಿ, ಫುಲ್ ಜಾಲಿ ಬ್ರೋ. ಫುಲ್ ಫೋಟೋ ಶೂಟು. ಹಾಂ, ಬೇಜಾರು ವಿಷಯ ಆದರೆ ನನ್ನ ಗಾಡಿ ಕೈ ಕೊಟ್ಟಿದ್ದಷ್ಟೇ. ಹಾಂ, ಅಲ್ಲಿ ಮಧ್ಯದಲ್ಲಿದೆ ಲಿಂಗ. ನಾವೀಗ ಟೆಂಪಲ್ ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬೈಸೆಲ್ಲ ನಾವೀಗ ಡ್ರೋನ್ ಶಾಟು, ಫೋಟೋ ಶಾಟು ಎಲ್ಲ ಮಾಡ್ಕೊಂಡು ಈಗ ಅಲ್ಲಿಂದ ಈಗ ಕೆಳಗೆ ಹೋಗ್ತಾಯಿದ್ವಿ. ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಮತ್ತು ಬಾಯ್ಸ್ ಜೊತೆ ಒಂದು ಸರಿ ಡಿಸ್ಕಷನ್ ಮಾಡಿ ಎಲ್ಲಿಗೆ ಅಂತ ಯೋಚನೆ ಮಾಡಿ ಹೊರಡ್ಬೇಕೀಗ. ಈಗ ಫಸ್ಟು ಬೆಟ್ಟದಿಂದ ಕೆಳಗೆ ಹೋಗ್ಬಿಟ್ಟೋಣ. ಇನ್ನೊಂದು ಏನಂದರೆ, ಈ ದೇವಸ್ಥಾನ ತುಂಬ ಇನ್ಸ್ಟಾದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗ್ತಿದೆ.
ಅದೇ ಥರ ಜನಗಳು ತುಂಬ ಬರ್ತಾ ಇದ್ದಾರೆ. ಹಾಗೆ ರೋಡ್ನು ಸ್ವಲ್ಪ ಸರಿ ಮಾಡಿಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಹೇಗಿದೆ ಆಫ್ ರೋಡು